ಸರ್ ಪ್ರೈಸ್ ಬಂದ್ಬಿಟ್ಟು 175 ಕೋಟ್ ಮಾಡಿದ್ದೀನಿ, 1,50,000 ಗೆ ಕೊಡ್ತೀನಿ ವಿತ್ NOC. 1,50,000ಕ್ಕೆ 1,50,000ಕ್ಕೆ ಸ್ಕೋಡಾ ಫ್ಯಾಬಿಯಾ 2 ಲಕ್ಷಕ್ಕೆ ಬರೀ 2 ಲಕ್ಷಕ್ಕೆ 2011 ಮಾಡಲ್ ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್ 25 ಬರುತ್ತೆ ಮೈಲೇಜ್, ಎಲ್ಲರಿಗೆ ಗೊತ್ತು ಸರ್. ಇದು ಪ್ರೈಸ್ ಬಂದ್ಬಿಟ್ಟು ನಾವು ಕೋಟ್ ಮಾಡಿರೋದು 2,45,000 1,95,000 ಗೆ ಮಾಡ್ಕೊಡ್ತೀನಿ. ಬರೀ 2,45,000 ವಿತ್ NOC ಕೊಡ್ತೀನಿ. 2,40,000ಕ್ಕೆ ವಿತ್ NOC ಗಾಡಿ ಅಂಡ್ ಕೆ ಮಾಡ್ಕೊಡ್ಬೇಕಾದ್ರೆ 3 ಲಕ್ಷ 3 lakhs ಗೆ ಮಾಡ್ತೀನಿ. 3 ಲಕ್ಷ 8,95,000 ಕೋಟ್ ಮಾಡಿದ್ದೀವಿ, 8,50,000 ಗೆ ಕೊಡ್ತೀನಿ ಸರ್. 8,50,000ಕ್ಕೆ ನಿಮಗೆ TU 300 9 ಸೀಟರ್ ವೆಹಿಕಲ್ ಸಿಗ್ತಿರೋದು 28,000 ನೋಡಿದೆ ವಿತ್ ಶೋರೂಮ್ ರಿಕಾರ್ಡ್. ನಿಮ್ಗೆ ಇದು ಫ್ಯೂಚರ್ಸ್ ಬಂದ್ಬಿಟ್ಟು ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಇದರಲ್ಲಿ ನಿಮ್ಗೆ ಇದು ಪ್ರೈಸ್ ಬಂದ್ಬಿಟ್ಟು 4 lakh rupees ವಿತ್ NOC ಕೋಟ್ ಮಾಡಿದ್ದೀನಿ. ಬರೀ 3,45,000 ಗೆ 2015 ಮಾಡಲ್ ಪೋಲೋ ಕೊಡ್ತೀನಿ ಸರ್. ಸಿಂಗಲ್ 3,45,000ಕ್ಕೆ ನಿಮಗೆ ಸಿಂಗಲ್ ಓನರ್ ವಿತ್ NOC ಕೊಡ್ತೀನಿ. 1.5 ಶರಣ್ರಿ, ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಫಸ್ಟ್ ಟೈಮ್ ಹೈಲೈನ್ ಕಾರ್ಸ್ ಅಲ್ಲಿ ಬಂದಿದ್ದೀನಿ ಅಂಡ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಅಂತಾನೆ ಹೇಳ್ಬೋದು. ಅಂಡ್ ಹೈಲೈನ್ ಅಂತಂದ್ರೆ ಹೈ ಡಿಮ್ಯಾಂಡ್ ಗಾಡಿಗಳು ಇಟ್ಟಿರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸರ್ ನಾ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ಆಲ್ಮೋಸ್ಟ್ ಹೈಲೈನ್ ಕಾರ್ಸ್ ಸ್ಟಾರ್ಟ್ ಆಗಿ ಒಂದು 2 ವರ್ಷ ಆಯ್ತು ಅನ್ಕೋತೀನಿ ಸರ್. 2.5 ವರ್ಷ ಆಯ್ತು. ಹೈಲೈನ್ ಅಂತ ಯಾಕೆ ಇಟ್ಟಿದ್ದೀರಾ? ನೇಮ್ ಬಂತು, ಹಂಗೆ ಜ್ಞಾಪಕ ಬಂತು. ಹೈ ಡಿಮ್ಯಾಂಡ್ ಗಾಡಿಗಳು ಜಾಸ್ತಿ ನಮ್ಮ ಹತ್ರ ಇರೋದು ಡಿಮ್ಯಾಂಡಿಂಗ್ ವೆಹಿಕಲ್ ಸರ್. ತುಂಬಾ ಕಸ್ಟಮರ್ಸ್ ಪೋಲೋ ಕೇಳ್ತಾರೆ, ಆಟೋಮೆಟಿಕ್ ನಲ್ಲಿ ಲಾರಾ ಕೇಳ್ತಾರೆ, ಸಿಲಾರಿಯೋ ಕೇಳ್ತಾರೆ, ಅದು ಹಾಕಿದೀವಿ, XUV ಹಾಕಿದೀವಿ. ವಿಡಿಯೋನಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಅಂಡ್ ವಿಡಿಯೋದಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂಡ್ ಪ್ರೈಸಿಂಗ್ ಅಲ್ಲೂ ಕೊಡ್ತೀರಾ ಅಂತ ಹೇಳ್ಬೋದು. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ ಅಂಡ್ ಡೌನ್ ಪೇಮೆಂಟ್ ಒಂದು 50,000 ಇದ್ರೆ ಗಾಡಿ ಸಿಗುತ್ತೆ. 50,000 ಯೂಸ್ ಕಾರ್ಸ್ಗೆ 1 ಲಕ್ಷ ಬೇಕು ಸರ್. 0 ಡೌನ್ ಪೇಮೆಂಟ್ ಅದೆಲ್ಲ ಆಗಲ್ಲ. 1 ಲಕ್ಷ ಇಲ್ಲಾಂದ್ರೆ 50,000 ಬೇಕು. ಬೆಂಗಳೂರು ಸಿಟಿ ಒಳಗಡೆ 2011 13 ಮಾಡಲ್ ಒಳಗಡೆ ವೆಹಿಕಲ್ ನೋಡ್ತಾ ಇದ್ದೀರಾ ಅಂದ್ರೆ ಸಿಟಿ ಒಳಗಡೆ ಇರ್ಬೇಕು ನೀವು. 13 ಮಾಡಲ್ ಮೇಲೆ 14, 15, 16 ಮಾಡಲ್ ಹೋಗ್ತೀರಾ ಅಂದ್ರೆ ಸಿಟಿ ಆಚೆ ಇದ್ರೇನು, ಬೆಂಗಳೂರು ಸಿಟಿ ಆಚೆ ಇದ್ರೇನು ಲೋನ್ ಮಾಡಿ ಕೊಡ್ತೀನಿ. ಚೆನ್ನಾಗಿರ್ಬೇಕು. ಓಕೆ, ಹೈಲೈನ್ ಕಾರ್ಸ್ ಅಡ್ರೆಸ್ ಗೂಗಲ್ ಅಲ್ಲಿ ಹಾಕಿದ್ರೆ ಬಂದೇ ಬರುತ್ತೆ. ಅಂಡ್ ಹೇಳ್ಬಿಡಿ ಸರ್ ಒಂದ್ಸರ್ತಿ. ಅಡ್ರೆಸ್ ಬಂದ್ಬಿಟ್ಟು ನಮ್ದು ಬೆಂಗಳೂರು ಬನ್ನರ್ಘಟ್ಟ ರೋಡ್, ರಾಯಲ್ ಮೀನಾಕ್ಷಿ ಮಾಲ್ ಹಿಂಭಾಗ, ಅಕ್ಷಯ ನಗರ್, DLF ಮೇನ್ ರೋಡ್ ಅಂತ ಬರುತ್ತೆ. DLF ಮೇನ್ ರೋಡ್ ನಲ್ಲಿ ಆಪೋಸಿಟ್ ಹೀರಾನಂದನಿ ಅಪಾರ್ಟ್ಮೆಂಟ್, ನೆಕ್ಸ್ಟ್ ಕಲ್ಫಿಟ್. ಓಕೆ, ಅಂಡ್ ಲೊಕೇಶನ್ ಹಾಕಿರ್ತೀನಿ ಅಂಡ್ ಅವ್ರಿಗೆ ಹಾಯ್ ಅಂತ ಕಳಿಸಿದ್ರು ಎಲ್ಲ ಡೀಟೇಲ್ ಬರುತ್ತೆ. ಗೂಗಲ್ ಮ್ಯಾಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲೇ ಬರ್ತೀರಾ. ಅಂಡ್ ಆಲ್ಮೋಸ್ಟ್ ಎಷ್ಟು ಗಾಡಿ ನೋಡೋಕೆ ಸಿಗುತ್ತೆ ಸರ್ ಇಲ್ಲಿ? ಸರ್ ಇವಾಗ ಸ್ಟಾಕ್ ಸ್ವಲ್ಪ ಕಮ್ಮಿ ಹಾಕಿದೀವಿ. 18 ವೆಹಿಕಲ್ಸ್ ಐತೆ ಸ್ಟಾಕ್ ನಲ್ಲಿ. ಇನ್ನ ರೀಫಾಬ್ ಆಗ್ತಾ ಇದೆ ತುಂಬಾ ವೆಹಿಕಲ್. ಪೋಲೋ GT TSI ಬರ್ತಾ ಇದೆ, ಪೋಲೋ 2013 ಹೈಲೈನ್ ಬರ್ತಾ ಇದೆ ಪೆಟ್ರೋಲ್ ನಲ್ಲಿ, ಆಮೇಲೆ KUV ಬರ್ತಾ ಇದೆ. ತುಂಬಾ ವೆಹಿಕಲ್ಸ್ ಬರಂಗೈತೆ ಸರ್. ಎಲ್ಲ ರೀಫಾಬ್ ಆಗ್ತಾ ಇದೆ, ಸರ್ವಿಸಿಂಗ್ ನಲ್ಲಿ ಐತೆ ವೆಹಿಕಲ್. ಓಕೆ, ನಿಮ್ಗೆ ಯಾವ ಕಾರ್ ಬೇಕು ಅವ್ರಿಗೆ ಕಾಲ್ ಮಾಡಿ ಅಪ್ರೋಚ್ ಆಗಿ, ಅದಾದ ನಂತರ ನಿಮ್ಗೆ ಗಾಡಿ ಸ್ಟಾಕ್ಸ್ ಅಲ್ಲಿ ಇದ್ರೆ ಇಮಿಡಿಯೇಟ್ ಕೊಡ್ತಾರೆ ಅಂತ ಹೇಳ್ಬೋದು. ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಒಂದ್ಸರ್ತಿ ಅಂಡ್ ಪ್ರೈಸಿಂಗ್ ಅಲ್ಲೂ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಬೆಸ್ಟ್ ಪ್ರೈಸಸ್ ಕೊಡ್ತೀವಿ. ಫೈನಲ್ ಪ್ರೈಸಸ್ ಹೇಳ್ತೀನಿ, ಒಳ್ಳೆ ಪ್ರೈಸಸ್ಗೆ ಕೊಡ್ತೀನಿ ವೆಹಿಕಲ್. ಶೋರ್ ಸರ್. ಓಕೆ ಸರ್, ಇದು ಬಂದ್ಬಿಟ್ಟು TUV 300 ಪ್ಲಸ್ P8 ವೇರಿಯಂಟ್ ಸರ್. ಇದು ಫುಲ್ಲಿ ಹೈಲೈನ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. 9 ಸೀಟರ್ ವೆಹಿಕಲ್ ಇದು. 9 ಸೀಟರ್? ಹೌದು, 9 ಸೀಟರ್ ಸ್ಪೆಷಲ್ ಎಡಿಷನ್ ವೆಹಿಕಲ್. ಇದು ಬಂದ್ಬಿಟ್ಟು 2019 ಮಾಡಲ್ ಸಿಂಗಲ್ ಓನರ್ ಸರ್. ಇದು ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ವ್ಯಾಲಿಡ್ ಐತೆ. 75,000 ಡ್ರೈವನ್ ವಿತ್ ಶೋರೂಮ್ ರೆಕಾರ್ಡ್ ಐತೆ ಸರ್. ಇದು ಶೋರೂಮ್ ರೆಕಾರ್ಡೆಡ್ ಐತೆ. ಟೈರ್ಸ್ ನೋಡಬಹುದು ನೀವು, ಅಪ್ ಟು 80% ಟೈರ್ಸ್ ಐತೆ. 4 ಅಲಾಯ್ ವೀಲ್ಸ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಕಂಟ್ರೋಲ್ಸ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ನೋಡಬಹುದು ನೀವು, ಲೆದರ್ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಐತೆ ಇದರಲ್ಲಿ ನೋಡಬಹುದು. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ ಅಂಡ್ 9 ಸೀಟರ್ ಯಾರು ಹುಡುಕೋರಿಗೆ ಬಂಪರ್ ಆಫರ್ ಬೆಸ್ಟ್ ಪ್ರೈಸ್ ಅಲ್ಲಿ, ಅದು K ನಂಬರ್ ಅಲ್ಲಿ ಲೋನು ಆರಾಮಾಗಿ ಸಿಗುತ್ತೆ. 90% ಲೋನ್ ಮಾಡ್ಕೊಡ್ತೀನಿ ಸರ್. ಹಿಂದೆ ನೋಡಬಹುದು, ತೋರಿಸಬಹುದು ನೀವು ಎಷ್ಟು ಸ್ಪೇಷಿಯಸ್ ಐತೆ ಅಂತ. ಓಕೆ, ಅಂಡ್ ಇದು ಲೈಕ್ ಮೊದಲು ಫೋರ್ಸ್ ಅಲ್ಲಿ ಬರ್ತಿತ್ತಲ್ಲ ಸರ್, 7 ಸೀಟರ್ 8 ಸೀಟರ್, ಅದೇ ತರ ಈ ಗಾಡಿ ಅಂತ. ಇದು ಬಂದ್ಬಿಟ್ಟು ತುಂಬಾ ರೇರ್ ಬಂದಿರೋದು ವೆಹಿಕಲ್ಸ್. ಇದು ನಮ್ಮ ಹತ್ರ ಒಂದೈತೆ. ಪ್ರೈಸ್ ಬಂದ್ಬಿಟ್ಟು ಸರ್ ಇದು 8,95,000 ಕೋಟ್ ಮಾಡಿದ್ದೀವಿ, 8,50,000 ಕೊಡ್ತೀನಿ ಸರ್. 8,50,000ಕ್ಕೆ ನಿಮ್ಗೆ TU 300 9 ಸೀಟರ್ ವೆಹಿಕಲ್ ಸಿಗ್ತಿರೋದು. ಲೋನ್ ಹೋಗೋದಾರೆ ಎಷ್ಟಾಗ್ಬೋದು ಸರ್? ಸರ್ ಆರಾಮಾಗಿ 8 ಲಕ್ಷ 8 ಲೋನ್ ಆಗ್ಬಿಡುತ್ತೆ ಸರ್. 8 ಲಕ್ಷ ಅಂದ್ರೆ 1 ಲಕ್ಷ ತಗೊಂಡು 1 ಲಕ್ಷ 1.5 1 lakh rupees ಇದ್ರೆ ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು ನೀವು. ಎಸ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದ್ರೆ ಸ್ಕೋಡಾ ಲಾರಾ ಸರ್. ಇದು ಬಂದ್ಬಿಟ್ಟು 2013 ಮಾಡಲ್ ಸೆಕೆಂಡ್ ಓನರ್ ಸರ್. 92,000 ಡ್ರೈವರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು ಬಂದ್ಬಿಟ್ಟು ಎಲಿಗೆನ್ಸ್ ವೇರಿಯಂಟ್. ಓಕೆ, ಮೈಲೇಜ್ ಹೋಗೋದಾದ್ರೆ ಸರ್ ಇದು ಮೈಲೇಜ್ ಹೈವೇ ನಲ್ಲಿ ಆರಾಮಾಗಿ 20 ಬರುತ್ತೆ ಸರ್. ಸಿಟಿನಲ್ಲಿ ಆರಾಮಾಗಿ 17 ಬರುತ್ತೆ. ಡೀಸೆಲ್ ವೇರಿಯಂಟ್. ಓಕೆ, ಫೀಚರ್ಸ್ ಅಲ್ಲಿ ಸರ್? ಫ್ಯೂಚರ್ಸ್ ಬಂದ್ಬಿಟ್ಟು ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್. ಇದು ಬಂದ್ಬಿಟ್ಟು ಎಲಿಗೆನ್ಸ್ ವೇರಿಯಂಟ್. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್. ಓಕೆ, ನಿಮ್ಗೆ ಸ್ಟೇರಿಂಗ್ ಕಂಟ್ರೋಲ್ಸ್, AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ತರ ಫೀಚರ್ ಬರುತ್ತೆ ಸರ್. ಇದರಲ್ಲಿ ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಕವರ್ ಐತೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಪ್ರೈಸ್ ವೈಸ್ ನಲ್ಲಿ ಹೋದ್ರೆ 4,75,000 ಕೋಟ್ ಮಾಡಿದ್ದೀವಿ, 4,50,000 ಗೆ ಕೊಡ್ತೀನಿ ಸರ್. 4,50,000 4,50,000 ಗಾಡಿ ಕೊಡ್ತೀವಿ. 4 ಲಕ್ಷ ಲೋನ್ ಆಗುತ್ತೆ. 2013 ಮಾಡಲ್ ಸ್ಕೋಡಾ ಲಾರಾ ಸೆಕೆಂಡ್ ಓನರ್. ಓಕೆ, ಹಾಗೆ ಮತ್ತೊಂದು ಮಾರುತಿಯಲ್ಲಿ ಹೋಗೋದ್ರ ಸಿಯಾಜ್ ಮೋಸ್ಟ್ ತುಂಬಾ ಜನ ಎನ್ಕ್ವೈರಿ ಇರುತ್ತೆ ಅಂತ ಹೇಳ್ಬೋದು ಈ ಗಾಡಿಗೆ. ಅದು ಕರ್ನಾಟಕ ನಂಬರ್ ಆಗಿರುತ್ತೆ
ಬೆಂಗಳೂರು ಪಾಸಿಂಗು ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2020 ಮಾಡಲ್ ಸರ್, 2020 ಮಾಡಲ್ ಸಿಯಾಸ್. ಇದು ಬಂದ್ಬಿಟ್ಟು ನಿಮ್ಗೆ ಡೀಟೇಲ್ಸ್ ಬಂದ್ಬಿಟ್ಟು ಇದಕ್ಕೆ ಬಂದ್ಬಿಟ್ಟು ಸ್ಪೆಷಲ್ ಎಡಿಷನ್ ವೇರಿಯಂಟ್ ಸರ್ ಇದು. ಓಕೆ, ವಿತ್ ಬ್ಲಾಕ್ ಎಡಿಷನ್ ವೇರಿಯಂಟ್ ಇದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದ್ರೆ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಬರೇ 28,000 ಓಡಿದೆ ಸರ್ ವಿತ್ ಶೋರೂಮ್ ರಿಕಾರ್ಡ್. ಇದು ಬರೀ 28,000 ಓಡಿದೆ ವಿತ್ ಶೋರೂಮ್ ರಿಕಾರ್ಡ್. ನಿಮ್ಗೆ ಇದು ಫ್ಯೂಚರ್ಸ್ ಬಂದ್ಬಿಟ್ಟು ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಇದರಲ್ಲಿ ನಿಮ್ಗೆ ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಇಂಟೀರಿಯರ್ ತೋರಿಸ್ಕೊಳ್ಳಿ ಸರ್, ಬನ್ನಿ. ಓಕೆ, ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ, ಈ ಸೈಡ್ ಇಂದ ತೋರಿಸ್ತೀನಿ. ನಿಮ್ಗೆ ಬಟನ್ ಸ್ಟಾರ್ಟ್ ಬರುತ್ತೆ, 4 ಅಲಾಯ್ ವೀಲ್ಸ್ ಬರುತ್ತೆ, 95% 90% ಟೈರ್ಸ್ ಐತೆ. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಐತೆ ಸರ್. ಬ್ಲಾಕ್ ಕಲರ್ ಇಂಟೀರಿಯರ್ ಸೀಟ್ಸ್, ಬ್ಲಾಕ್ ಕಲರ್ ಇಂಟೀರಿಯರ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ. ವೆಹಿಕಲ್ ನಲ್ಲಿ ನಿಮ್ಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಪ್ರೈಸಿಂಗ್ ಸರ್, ಪ್ರೈಸ್ ಬಂದ್ಬಿಟ್ಟು 9,75,000 ಕೋಟ್ ಮಾಡಿದ್ದೀವಿ ಸರ್. 9,30,000 ಮಾಡ್ಕೊಡ್ತೀನಿ. 9,30,000ಕ್ಕೆ ಈ ಗಾಡಿ ಆಗ್ಬೋದು. ಅಂಡ್ ಬಂದ್ರೆ ನೆಗೋಷಿಯೇಟ್ ಆನ್ ಟೇಬಲ್ ಮಾಡೋಣ ಸ್ಲೈಟ್ಲಿ. ಓಕೆ, ಹಾಗೆ ರೆಡ್ ಕಲರ್ ಒಂದು ಒಡಿಶಾ ರಿಜಿಸ್ಟ್ರೇಷನ್ ಸ್ಕೋಡಾ ಫ್ಯಾಬಿಯಾ ಫುಲ್ಲಿ ಪ್ರೈಸಿಂಗ್ ನಲ್ಲಿ ಕೊಡ್ತೀವಿ ಸರ್. ಇದು ವೆಹಿಕಲ್ ಬಂದ್ಬಿಟ್ಟು ಅದರ್ ಸ್ಟೇಟ್ ವೆಹಿಕಲ್. ಓಕೆ, ಸ್ಕೋಡಾ ಫ್ಯಾಬಿಯಾ 2010 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು ಕ್ಲಾಸಿಕ್ ವೇರಿಯಂಟ್ ಬರುತ್ತೆ. ಓಕೆ, ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಶೇರಿಂಗ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಬರುತ್ತೆ ಇದರಲ್ಲಿ ಇಂಟೀರಿಯರ್ ವೈಸ್ ನಲ್ಲಿ. ಇಂಟೀರಿಯರ್ ಟೈರ್ಸ್ ಕಂಡೀಷನ್ ನಿಮ್ಗೆ ಅಪ್ ಟು 80% ಟೈರ್ಸ್ ಐತೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಅಂಡ್ 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ನೋಡಬಹುದು ಟೈರ್ ಕಂಡೀಷನ್, ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದಾದ್ರೆ ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಒಡಿಶಾ ಯಾವುದು ಡೆಂಟ್ ಸ್ಕ್ರಾಚ್ ಇಲ್ಲ, ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ ಸರ್. ಗಾಡಿ ಕಮ್ಮಿ ಓಡಿದೆ. ಪ್ರೈಸಿಂಗ್ ಸರ್ ಪ್ರೈಸ್ ಬಂದ್ಬಿಟ್ಟು 175 ಕೋಟ್ ಮಾಡಿದ್ದೀನಿ, 1,50,000 ಕೊಡ್ತೀನಿ ವಿತ್ NOC. 1,50,000ಕ್ಕೆ 1,50,000ಕ್ಕೆ ಸ್ಕೋಡಾ ಫ್ಯಾಬಿಯಾ ವಿತ್ NOC ಕೊಡ್ತೀನಿ. ಓಕೆ, ಹಾಗೆ ಮತ್ತೊಂದು ಫೀಗೋ ಇರೋದು ಸರ್. ಪೆಟ್ರೋಲ್ ಡೀಸೆಲ್ ಇದು ಸರ್? ಇದು ಡೀಸೆಲ್ ವೇರಿಯಂಟ್. ಓಕೆ, ಫೋರ್ಡ್ ಫೀಗೋ ZXi ವೇರಿಯಂಟ್ ಬರುತ್ತೆ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಓಕೆ 2011 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಟೈರ್ಸ್ ನೋಡಿಸಬಹುದು ನೀವು, 90% ಟೈರ್ಸ್ ಇದೆ ಸರ್. ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ಹಾಕಿದ್ದಾರೆ. ಅಂಡ್ ಮ್ಯೂಸಿಕ್ ಸಿಸ್ಟಮ್ ಆಡ್ ಆನ್ ಆಗಿದೆ ಆಫ್ಟರ್ ಮಾರ್ಕೆಟ್ ಅಲ್ವಾ ಸರ್? ಹೌದೌದು. ಅಂಡ್ ಇಂಟೀರಿಯರ್ ಹೋಗೋದಾದ್ರೆ ನಿಮಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬಂದಿದೆ ಸರ್. ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಫ್ಯಾಬ್ರಿಕ್ ಬರುತ್ತೆ ನಿಮಗೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಟೈರ್ ಆಲ್ಮೋಸ್ಟ್ ಖರ್ಚು ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಟೈರ್ ಒಂದೇ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಹೌದೌದು. ಟೈರ್ಸ್ MRF ಟೈರ್ಸ್ ಹಾಕಿರೋದು. ಟೈರ್ಸ್ಗೆ 20,000 ಆಗ್ಬಿಡುತ್ತೆ ಆರಾಮಾಗಿ. ಓಕೆ, ಆಮೇಲೆ ರಿವನ್ ಆಗಿರೋದು ಸರ್ ಇದು. ಇದು ಬಂದ್ಬಿಟ್ಟು 82,000 ಡ್ರೈವನ್ ಸರ್. 84,000 ಡ್ರೈವರ್ ರೆಕಾರ್ಡೆಡ್. ಹೌದು, ಇದು ಕೆ ನಂಬರ್ ಆಗಿರುತ್ತೆ. ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಇದು ಲೋಕಲ್ ಕೆ ರಿಜಿಸ್ಟ್ರೇಷನ್ ವೆಹಿಕಲ್. ಪ್ರೈಸಿಂಗ್ ನಲ್ಲಿ ಹೋಗಿದ್ರೆ 2,45,000 ಕೋಟ್ ಮಾಡಿದ್ದೀವಿ. ಬರೀ 2,00,000 ರೂಪೀಸ್ಗೆ ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಬರೀ 2 ಲಕ್ಷಕ್ಕೆ 2011 ಮಾಡಲ್ ಫೋರ್ಡ್ ಫೀಗೋ ಡೀಸೆಲ್ ವೇರಿಯಂಟ್. 25 ಬರುತ್ತೆ ಮೈಲೇಜ್, ಎಲ್ಲರಿಗೆ ಗೊತ್ತು ಅದು. ಡೀಸೆಲ್ ವೇರಿಯಂಟ್ ಪ್ಲಸ್ ನಿಮ್ಗೆ ಅಲಾಯ್ಸ್ ಆಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. 2 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ ಫೋರ್ಡ್ ಫೀಗೋ ಬೆಸ್ಟ್ ಆಫರ್ ಅಂತ ಹೇಳ್ಬೋದು. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್. ಫೈನಲ್ ಪ್ರೈಸ್ ಹೇಳಿದ್ದೀನಿ ಸರ್. ಫೈನಲ್ 2,45,000 ಕೋಟ್ ಮಾಡಿದ್ರು, 45,000 ಕಮ್ಮಿ ಮಾಡಿದ್ದೀನಿ. ಓಕೆ, ಹಾಗೆ ಇನ್ನೊಂದು ನೆಕ್ಸ್ಟ್ ಗಾಡಿ ಇರೋದು ಸೆಲೆರಿಯೋ ಆಟೋಮೆಟಿಕ್ ವೇರಿಯಂಟ್ ಸರ್. ಇದು ಬಂದ್ಬಿಟ್ಟು 2014 ಮಾಡಲ್, ಸಿಂಗಲ್ ಓನರ್ ಸರ್. ಸಿಲಾರಿಯೋ VXi ವೇರಿಯಂಟ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಓಕೆ, ಮೈಲೇಜ್ ವೈಸ್ ನಲ್ಲಿ ಹೋದ್ರೆ ನಿಮ್ಗೆ ಆರಾಮಾಗಿ 18 ಬರುತ್ತೆ ಸಿಟಿನಲ್ಲಿ. ಹೈವೇ ನಲ್ಲಿ ಸಿಟಿನಲ್ಲಿ ಒಂದು 16 ಬರ್ಬೋದು. ಇದು ಹೌದು. ಇಂಟೀರಿಯರ್ ತೋರಿಸ್ಕೊಳ್ಳಿ ಸರ್. ಗಾಡಿ ನೋಡಬಹುದು ನಿಮಗೆ, ತುಂಬಾ ಕ್ಲೀನ್ ಮೇಂಟೈನ್ ಆಗಿದೆ ವೆಹಿಕಲ್. 62,000 ಡ್ರೈವನ್ ಇದು. ಓಕೆ, ಇನ್ಶೂರೆನ್ಸ್ ವ್ಯಾಲಿಡ್ ಐತೆ. ನೋಡಬಹುದು ಇಂಟೀರಿಯರ್ ವೆಲ್ ಮೇಂಟೈನ್ಡ್, ಲೆದರ್ ಹಾಕ್ಸಿದ್ದಾರೆ. ಅಂಡ್ 16 ಅಪ್ರಾಕ್ಸ್ ಬರುತ್ತೆ ನಿಮ್ಗೆ. ಅಂಡ್ ಮೈಲೇಜ್ ಹೇಳಿದಿರಾ. ಅಂಡ್ ಪ್ರೈಸಿಂಗ್ ಹೋಗೋದ್ರೆ ಎಷ್ಟು ಏನ್ ಹೇಳ್ತೀರಾ ಸರ್? ಇದು ಪ್ರೈಸ್ ಬಂದ್ಬಿಟ್ಟು 2,95,000 ವಿತ್ NOC ಕೊಟ್ ಮಾಡಿದೀವಿ ಸರ್. ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. 275 ವಿತ್ NOC ಕೊಡ್ತೀನಿ. ವಿತ್ KA ರಿಜಿಸ್ಟ್ರೇಷನ್ ಬೇಕಂದ್ರೆ 3,45,000 ಕೋಟ್ ಮಾಡಿರೋದು 3,25,000 ಮಾಡ್ಕೊಡ್ತೀವಿ. 3,25,000 ಎಲ್ಲ KA ರಿಜಿಸ್ಟ್ರೇಷನ್, KA ನಂಬರ್ ಸಮೇತ ಮಾಡ್ಕೊಡ್ತೀವಿ. ಓಕೆ, ಡ್ರಿವನ್ ಆಗಿರೋದು ಸರ್ ಅದು? ಸರ್ 62,000 ಡ್ರೈವನ್. 62 ರೆಕಾರ್ಡ್. ಹೌದೌದು. ಎಸ್, ವೋಲ್ಕ್ಸ್ವ್ಯಾಗನ್ ಪೋಲೋ 2 ಇದೆ ನಿಮ್ಮ ಹತ್ರ. ಅಂಡ್ ಕಂಫರ್ಟ್ 3 ಐತೆ ಸರ್. ಪೋಲೋ 3 ಇದೆಯಾ? ಹೇಳಿ ಸರ್. DL ಪಾಸಿಂಗ್ ಸರ್. ಇದು ಬಂದ್ಬಿಟ್ಟು 2011 ಮಾಡಲ್, ಸಿಂಗಲ್ ಓನರ್ ಪೋಲೋ. ಇನ್ಶೂರೆನ್ಸ್ ಒಂದು ವ್ಯಾಲಿಡ್ ಇಲ್ಲ. ಓಕೆ, ಟೈರ್ಸ್ ತಾವು ನೋಡಬಹುದು. ಕಂಫರ್ಟ್ ಲೈನ್ ಇದು. ಓಕೆ, 90% ಟೈರ್ಸ್ ಐತೆ. 4 ಅಲಾಯ್ ವೀಲ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಇಂಟೀರಿಯರ್ ಬರುತ್ತೆ. ಓಕೆ, ನೋಡಬಹುದು ಇಂಟೀರಿಯರ್ ರೇರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ. ಅಂಡ್ ಡ್ರಿವನ್ ಆಗಿರೋದು ಸರ್ ಇದು. ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಐತೆ ಸರ್. ಇದರಲ್ಲಿ ಡ್ರೈವನ್ ಬಂದ್ಬಿಟ್ಟು 82,000 ಡ್ರೈವನ್ ಆಗಿದೆ ಸರ್. ಇದು ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ? ಪೆಟ್ರೋಲ್ ವೇರಿಯಂಟ್ ಇದು. ಪ್ರೈಸ್ ಬಂದ್ಬಿಟ್ಟು ವಿತ್ NOC ಪ್ರೈಸ್ ಬಂದ್ಬಿಟ್ಟು 2,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,95,000 ಹೇಳ್ತಾ ಇರೋದು. 2,65,000 2011 ಮಾಡಲ್ ಪೋಲೋ ಕೊಡ್ತೀನಿ. 2,65,000 2011. ಅಂಡ್ ಬ್ಯಾಕ್ ಕ್ಯಾಮ್ರಾನು ಆಡ್ ಆನ್ ಆಗಿರುತ್ತೆ ಇದಕ್ಕೆ. ಆ ಗಾಡಿಗೂ ಆಡ್ ಮಾಡಿದ್ದಾರೆ. ಹಾಗೆ ಮತ್ತೊಂದು ಇದು ಡೀಸೆಲ್ ವೇರಿಯಂಟ್ ಅಲ್ವಾ ಸರ್? ಹೌದು, ಡೀಸೆಲ್ 1.5 ಸರ್. ಇದು 1.5 4 ಸಿಲಿಂಡರ್ ಇಂಜಿನ್ ಬರುತ್ತೆ. ಪೋಲೋ ಕಂಫರ್ಟ್ ಲೈನ್ ಇದು. ಇದರಲ್ಲಿ ನಿಮ್ಗೆ
2015 ಮಾಡಲ್ ಸಿಂಗಲ್ ಓನರ್ 95,000 ಡ್ರೈವನ್ ವಿತ್ ಶೋರೂಮ್ ರೆಕಾರ್ಡ್ ಐತೆ ಸರ್ ವೆಹಿಕಲ್. ಏರ್ ಬ್ಯಾಗು, ಎಸಿ, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ರೇರ್ ಸೈಡ್ ನೋಡಬಹುದು ಅಂಡ್ ರೇರ್ ವೈಪರ್, ಡೀಪ್ ಫಾಗರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್. ಬರೀ ಅಲೋವಿಲ್ಸ್ ಬರಲ್ಲ ಇದು. ಓಕೆ. ಹಾಗೆ ಅಂಡ್ ಡ್ರಿವನ್ ಎಷ್ಟು ಅಂತ ಹೇಳಿದ್ರಿ ಸರ್? 95,000 ಡ್ರೈವನ್ ವಿತ್ ಶೋರೂಮ್ ರೆಕಾರ್ಡ್ ಐತೆ ಸರ್. ಹಾಗೆ ಇದು ಗ್ಲಾಸ್ ಒಂದು ಹಾಕಿಸ್ತೀವಿ, ರಿಪ್ಲೇಸ್ ಮಾಡ್ಕೊಡ್ತೀವಿ ಸರ್. ಕ್ರ್ಯಾಕ್ ಆಗಿದೆ ಬಿಸ್ಲಿಗೋಸ್ಕರ ರಿಪ್ಲೇಸ್ ನಾನು ಮಾಡ್ಕೊಡ್ತೀವಿ. ಏನಾದ್ರೂ ಡೌಟ್ ಇದ್ರೆ ಕಸ್ಟಮರ್ಗೆ ಎಲ್ಲ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಸರ್. ಪ್ರೈಸಿಂಗ್ ವಿತ್ NOC ಸರ್? ಸರ್ ಪ್ರೈಸಿಂಗ್ ಅಂದ್ರೆ ಪ್ರೈಸಿಂಗ್ ನಲ್ಲಿ ಕೊಡ್ತೀವಿ ಸರ್ ವೆಹಿಕಲ್ ಇದು ಪ್ರೈಸ್ ಬಂದ್ಬಿಟ್ಟು 4 lakh rupees ವಿತ್ NOC ಕೊಟ್ ಮಾಡಿದ್ದೀನಿ. ಬರೀ 3,45,000 ಗೆ 2015 ಮಾಡಲ್ ಪೋಲೋ ಕೊಡ್ತೀನಿ ಸರ್. ಸಿಂಗಲ್ ಓನರ್ 3,45,000ಕ್ಕೆ ನಿಮಗೆ ಸಿಂಗಲ್ ಓನರ್ ವಿತ್ NOC ಕೊಡ್ತೀನಿ. 1.5. ಓಕೆ. ಹಾಗೆ i10 ಇರೋದು ಸರ್. i10 ಆಲ್ಮೋಸ್ಟ್ 2 ಗಾಡಿಗಳಿದೆ, 2 ಕಲರ್ ಅಲ್ಲಿ ಇರೋದು. ಬ್ಲೂ ಬೇಕಾ ಅಂಡ್ ರೆಡ್ ಬೇಕಾ? ಯಾವ್ದು ಸೇಮ್ ಮಾಡಲ್ ವೆಹಿಕಲ್ ಆಸ್ ಕಂಪೇರ್ ಮಾಡಿದ್ರೆ ಸೇಮ್ ಡ್ರೈವನೇ ಇದೂನು. ಹೌದು. ಇದು ಬಂದ್ಬಿಟ್ಟು 2009 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸರ್. 67,000 ಡ್ರೈವನ್ ವಿತ್ ವ್ಯಾಲಿಡ್ ಇನ್ಶೂರೆನ್ಸ್ ಐತೆ ವೆಹಿಕಲ್. ಟೈರ್ಸ್ ನೋಡಿ, ಇದು 80% ಟೈರ್ಸ್ ಐತೆ. ಆಮೇಲೆ ಮ್ಯಾಗ್ನಾ ವೇರಿಯಂಟ್ ಬರುತ್ತೆ ಸರ್. ಮ್ಯಾಗ್ನಾ ವೇರಿಯಂಟ್ ಆಲ್ಮೋಸ್ಟ್ ಆ ಗಾಡಿನೂ ಮ್ಯಾಗ್ನಾನೇ. ಅದನ್ನು ಮ್ಯಾಗ್ನಾ, ಇದೂನು ಮ್ಯಾಗ್ನಾ. 67,000 ಡ್ರೈವನ್. ಇಂಟೀರಿಯರ್ ನೀವು ನೋಡ್ಕೊಳ್ಳಿ ಎಷ್ಟು ಕ್ಲೀನ್ ಅಂಡ್ ಕಂಡೀಷನ್ ಅಲ್ಲಿ ಐತೆ. ಓಕೆ. ಕೆ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ನಿಮಗೆ ಲೆದರ್ ಫ್ಯಾಬ್ರಿಕ್ ಸೀಟ್ಸ್ ಕವರ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ಸರ್. ಔಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಪ್ರೈಸಿಂಗ್ ಸರ್? ಸರ್ 2,45,000 ಕೋಟ್ ಮಾಡಿದ್ದೀವಿ. 2,20,000 ಗೆ ವಿತ್ ಫ್ರೆಶ್ FC ಕೊಡ್ತೀನಿ ಸರ್ ವೆಹಿಕಲ್. 2,20,000ಕ್ಕೆ ವಿತ್ ಫ್ರೆಶ್ 5 ವರ್ಷದ FC ಮಾಡ್ಕೊಡ್ತೀನಿ. ಓಕೆ. ನೆಗೋಷಿಯಬಲ್ ಆನ್ ಟೇಬಲ್ ಮಾಡೋಣ ಮಾಡ್ತೀರಾ? ಎಷ್ಟು? ಮತ್ತೊಂದು ಸ್ಕೋಡಾ ಫ್ಯಾಬಿಯರ್ ಸರ್. ಇದನ್ನು ಬಂದ್ಬಿಟ್ಟು ಸ್ಕೋಡಾ ಫ್ಯಾಬೆ ಎಲಿಗೆನ್ಸ್ ವೇರಿಯಂಟ್ ಸರ್. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ 2011 ಮಾಡಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಇದನ್ನು ವಿಂಡ್ಶೀಲ್ಡ್ ಸ್ವಲ್ಪ ಕ್ರ್ಯಾಕ್ ಆಗಿದೆ, ರಿಪ್ಲೇಸ್ ಮಾಡ್ಕೊಡ್ತೀನಿ. ಟೈರ್ಸ್ ಬೋಡಿ ಅಪ್ ಟು 80-90% ಟೈರ್ಸ್ ಐತೆ. ವಿತ್ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಸರ್ ಇದು ಗಾಡಿದು. ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಬರುತ್ತೆ. ಆಮೇಲೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ ಇದರಲ್ಲಿ ನಿಮ್ಗೆ. ಓಕೆ. ನೋಡಬಹುದು ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್. ಅಲೋವಿಲ್ಸ್ ಬರುತ್ತೆ, 4 ಅಲೋವಿಲ್ಸ್ ಬರುತ್ತೆ ಇದರಲ್ಲಿ ನಿಮ್ಗೆ. ಓಕೆ. ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸ್ತಿದ್ದೀನಿ. ಒಂದ್ಸರ್ತಿ ಬನ್ನಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಇಷ್ಟ ಆದ್ರೆ ಪ್ರೈಸ್ ನೆಗೋಷಿಯೇಬಲ್ ಆಗುತ್ತೆ ಅಂತ ಹೇಳ್ಬೋದು. ಆರಾಮಾಗಿ ಮಾಡ್ಕೊಡ್ತೀವಿ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಅದಕ್ಕೆ? ಸರ್ 2,45,000 ಕೋಟ್ ಮಾಡಿದೀವಿ. 2,15,000 ಗೆ ಮಾಡ್ಕೊಡ್ತೀನಿ. 2,15,000 ಗೆ ವಿತ್ NOC. 15,000. 2,15,000 ದಿಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ವಿತ್ NOC ಕೊಡ್ತೀನಿ. 2,60,000 ಕೊಡಿರಿ. 2,65,000 ಗೆ ಮಾಡ್ಕೊಡ್ತೀರಾ? ಓಕೆ. ಹಾಗೆ ಮತ್ತೊಂದು ಬೀಟ್ ಇರೋದು ಸರ್. ಬೀಟ್ ಬಂದ್ಬಿಟ್ಟು 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್, LT ವೇರಿಯಂಟ್. ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಬರುತ್ತೆ. ಫುಲ್ ಟಾಪ್ ಅಂಡ್ ವೇರಿಯಂಟ್ ಇದು ಬೀಟ್ ನಲ್ಲಿ. ಟೈರ್ಸ್ ಅಪ್ ಟು 70% ಟೈರ್ಸ್ ಐತೆ. ಇಂಟೀರಿಯರ್ ನೋಡ್ಕೊಳ್ಳಿ ನೀವು, ಲೆದರ್ ಸೀಟ್ಸ್ ಕವರ್ ಬರುತ್ತೆ. ಅಂಡ್ ಬೀಟ್ ತಗೊಳ್ಬೇಕಾದ್ರೆ ಡೀಸೆಲ್ ವೇರಿಯಂಟ್ ತಗೊಳ್ಬೇಕು ಸರ್. ಆಕ್ಚುಲಿ ಮೈಲೇಜ್ ಜಾಸ್ತಿ ಬರುತ್ತೆ. ಮೈಲೇಜ್ಗೋಸ್ಕರ ತುಂಬಾ ಜನ ಪ್ರಿಫರ್ ಮಾಡ್ತಾರೆ ಸರ್. ಓಕೆ. ಸರ್ ಪ್ರೈಸ್ ಬಂದ್ಬಿಟ್ಟು 2013 ಮಾಡಲ್ ಬರೀ 1,70,000 ಗೆ ಕೊಡ್ತೀನಿ. 1,70,000. 1,70,000 ಗೆ ದಿಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಇದು ಮಾಡ್ಕೊಡ್ತೀನಿ. 2,20,000 ತಗೊಂಡ್ ಬನ್ನಿ, ಕೇರ್ ಮಾಡ್ಕೊಡ್ತೀರಾ? ಓಕೆ. ಡ್ರಿವನ್ ಆಗಿರೋದು ಹೇಳಿದ್ರೆ ಸರ್ ಇದು ಡ್ರೈವನ್ ಬಂದ್ಬಿಟ್ಟು 74,000 ನೋಡಿ. 74 ರೆಕಾರ್ಡೆಡ್. ಇನ್ಶೂರೆನ್ಸ್ ವ್ಯಾಲಿಡ್ ಇಲ್ಲ. ಹೋಂಡಾ ಸಿಟಿ ಒಂದಿರೋದು DL ಪಾಸಿಂಗ್ ಸರ್. ಇದು DL ಪಾಸಿಂಗ್ ಹೋಂಡಾ ಸಿಟಿ 2009 ಮಾಡಲ್ ಸೆಕೆಂಡ್ ಓನರ್ ಸರ್. 2009 ಸೆಕೆಂಡ್ ಓನರ್. 82,000 ಡ್ರೈವನ್ ಆಗಿದೆ. ಇನ್ಶೂರೆನ್ಸ್ ವಿತ್ ರೆಡಿ NOC ಐತೆ ಸರ್ ವೆಹಿಕಲ್. ವಿತ್ ರೆಡಿ NOC. ತುಂಬಾ ವೆಹಿಕಲ್ಸ್ ವಿತ್ ರೆಡಿ NOC ಐತೆ. ಇಮಿಡಿಯೇಟ್ KA ಮಾಡ್ಕೊಡ್ತೀವಿ. NOC ಗೆ ಕಾಯ್ಬೇಕಾ ಅವಶ್ಯಕತೆ ಇಲ್ಲ. ಸ್ವಲ್ಪ ಗಾಡಿಗಳು ಕಾಯ್ಬೇಕು, ಸ್ವಲ್ಪ ಗಾಡಿಗಳು ಇಲ್ಲ ಸರ್. ಓಕೆ. ಮೋಸ್ಟ್ ಆಫ್ ದ ಗಾಡಿಗಳು ಆಲ್ಮೋಸ್ಟ್ ಬಂದಿದೆ. ಓಕೆ. ಇದು ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಾವು ಕೋಟ್ ಮಾಡಿರೋದು 2,45,000 ನ 1,95,000 ಗೆ ಮಾಡ್ಕೊಡ್ತೀವಿ. 1,95,000ಕ್ಕೆ ವಿತ್ NOC ಗಾಡಿ ನಿಮ್ಗೆ ಹೋಂಡಾ ಸಿಟಿ ಸಿಕ್ತಿರೋದು 2009 ಮಾಡಲ್ ಆಗಿರುತ್ತೆ. ಹಾಗೆ ರೆಕಾರ್ಡೆಡ್ ಸಿಗುತ್ತೆ ಅಂತ 82,000 ನೋಡಿದೆ ಸರ್. ಓಕೆ. ಪ್ರೈಸ್ ನೆಕ್ಸ್ಟ್ ಮತ್ತೊಂದು ಬ್ಲೂ ನೋಡಿದ್ರಿ, ಮತ್ತೊಂದು ರೆಡ್ ಕಲರ್ ಇರೋದು ಸರ್. ಇದು ಬಂದ್ಬಿಟ್ಟು 2009 ಮಾಡಲ್ ಸರ್. ಇದನ್ನು ಸೆಕೆಂಡ್ ಓನರ್ ಆಗಿದೆ. ಬರೀ 60,000 ಹೊಡಿದೆ ಸರ್ ಗಾಡಿ. ಬರೀ 60,000 ಓಡಿರೋ ಡ್ಯುಯಲ್ ಟೋನ್ ಇಂಟೀರಿಯರ್ ಬರುತ್ತೆ ಇದರಲ್ಲಿ ನಿಮ್ಗೆ. ಓಕೆ. ಮ್ಯಾಗ್ನಾ ವೇರಿಯಂಟ್ ಇದನ್ನು. ಇದರಲ್ಲಿ ಫ್ಯೂಚರ್ಸ್ ವೈಸ್ ಹೋದ್ರೆ ನೀವು 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ. ನೋಡಿ ನಿಮ್ಗೆ ಡ್ಯುಯಲ್ ಇಂಟೀರಿಯರ್ ಬರುತ್ತೆ. ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಔಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಆಮೇಲೆ ನಿಮ್ಗೆ ವುಡನ್ ಫಿನಿಶ್ ಇಂಟೀರಿಯರ್ ಹಾಕಿದ್ದಾರೆ ಎಲ್ಲ ಗಾಡಿಗೆ. ತುಂಬಾ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ ಸರ್ ವೆಹಿಕಲ್. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್? ಇದು 60,000 ನೋಡಿದೆ ಸರ್. ಬರೀ 67 ಇದೆ. 60 ಪ್ರೈಸಿಂಗ್. ಇದನ್ನು 2009 ಮಾಡಲ್. ಇದು ಪ್ರೈಸ್ ಬಂದ್ಬಿಟ್ಟು ವಿತ್ NOC 195 ನಾವು ಕೋಟ್ ಮಾಡಿದ್ದೀವಿ. 1,75,000 ಗೆ ಕೊಡ್ತೀನಿ. 1,75,000 ನಿಮ್ಗೆ ಈ ಗಾಡಿ ಸಿಕ್ತಿರೋದು ವಿತ್ NOC. ವಿತ್ KA ರಿಜಿಸ್ಟ್ರೇಷನ್ ಬೇಕಂದ್ರೆ ಫೈನಲ್ ಪ್ರೈಸ್ ಬಂದ್ಬಿಟ್ಟು 2,15,000 ಗೆ ಮಾಡ್ತೀವಿ. 2,15,000ಕ್ಕೆ ನಿಮ್ಗೆ KA ಮಾಡ್ಕೊಡ್ತಾರೆ. ಇದ್ರ ಮೇಲೆ ಏನಾದ್ರು ಲೋನ್ ಆಗುತ್ತೆ ಸರ್? 2009 ಮಾಡಲ್ ಬ್ಯಾಂಕ್ ನಲ್ಲಿ ಆಗಲ್ಲ, ಪ್ರೈವೇಟ್ ಫೈನಾನ್ಸ್ ಆಗುತ್ತೆ. ಲೋಕಲ್ ಬೆಂಗಳೂರಿನಲ್ಲಿ ಇದ್ರೆ. ಓಕೆ. ಹಾಗೆ ಮತ್ತೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇರೋದು ಸರ್. ಸರ್ ಪೋಲೋ 2010 ಮಾಡಲ್ ಕಂಫರ್ಟ್ ಲೈನ್. ಓಕೆ. ಕಂಫರ್ಟ್ ಲೈನ್ ನಲ್ಲಿ ನಿಮಗೆ 2010 ಮಾಡಲ್. ಇದನ್ನು ಸಿಂಗಲ್ ಓನರ್ ಸರ್. ಓಕೆ.
ಕಂಫರ್ಟ್ ಲೈನ್ ಅಂದ್ರೆ ನಿಮಗೆ ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಇರುತ್ತೆ ಎಲ್ಲ sir ನಿಮ್ಗೆ. ಹಾಗೆ ನಿಮ್ಗೆ ನೋಡಬಹುದು ಮ್ಯಾಗ್ ವೀಲ್ ಇರೋದಿಲ್ಲ, ಟೈರ್ ಕಂಡೀಷನ್ ಚೆನ್ನಾಗಿದೆ. ಅಂಡ್ ಓಡಿರೋದು ಎಷ್ಟು ಸರ್ ಇದು? ಸರ್ ಇದು ಓಡಿರೋದು 84,000 ಓಡಿದೆ. ಸಿಂಗಲ್ ಓನರ್ ಪೋಲೋ 2000 ವೈಟ್ ಕಲರ್ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್ ಪೋಲೋ. ಇದು ಏನ್ ಹೇಳ್ತಿದ್ದೀರಾ ಸರ್? ಅಂಡ್ ಫ್ಯಾಬ್ರಿಕ್ ಬರುತ್ತೆ ನಿಮ್ಗೆ, ಲೆದರ್ ಬರೋದಿಲ್ಲ. ಇದು ಫ್ಯಾಬ್ರಿಕ್ ಸೀಟ್ಸ್ ಕವರ್ ಹಾಕಿದ್ದಾರೆ, ಔಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ, 4 ಪವರ್ ವಿಂಡೋ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ. ಇದರಲ್ಲಿ ನಿಮ್ಗೆ ವೆಹಿಕಲ್ ತುಂಬಾ ಕ್ಲೀನ್ ಕಂಡೀಷನ್ ಅಲ್ಲಿ ಏನು ಮಾಡಂಗಿಲ್ಲ, ಬರೀ ಒಂದು ಜನರಲ್ ಸರ್ವಿಸ್ ಮಾಡಬೇಕು, ಓಡಿಸ್ತಾ ಇರ್ಬೇಕು ಸರ್. 90% ಟೈರ್ಸ್ ಇರೋದು ವೆಹಿಕಲ್ ನಲ್ಲಿ ನಿಮ್ಗೆ ಅಷ್ಟೇ. ಇನ್ಶೂರೆನ್ಸ್ ವ್ಯಾಲಿಡ್ ಐತೆ. 2011 ಮಾಡಲ್ 10 ಮಾಡಲ್ ಸಿಂಗಲ್ ಓನರ್, ಬರೀ 2,45,000 ವಿತ್ NOC ಕೊಡ್ತೀನಿ. 2,40,000ಕ್ಕೆ ವಿತ್ NOC ಗಾಡಿ. ಅಂಡ್ ಕೆ ಮಾಡ್ಕೊಡ್ಬೇಕಾದ್ರೆ 3 ಲಕ್ಷ 3 lakhsಗೆ ಮಾಡ್ತೀನಿ. 3 ಲಕ್ಷ ಒಂದು 2,90,000 ಮೇಡಮ್ ಆಗತ್ತಾ? 290 ಮಾಡ್ಕೊಡ್ತೀನಿ. 2,90,000ಕ್ಕೆ ವಿತ್ ಕೆ ನಮ್ಮ ಕೆ ಗಾಡಿ ಸಿಗ್ತಿರೋದು. ಅದು ಕಂಫರ್ಟ್ ಲೈನ್. ಯಾರು ವೈಟ್ ಕಲರ್ ಹುಡ್ಕೋರಿಗೆ ಬೆಸ್ಟ್ ಆಫರ್ ಅಂತ ಹೇಳ್ತೀನಿ. ಹಾಗೆ ದೊಡ್ಡ ಗಾಡಿ ನೋಡೋರಿಗೆ ಸರ್ XUV ಸರ್ XUV 2016 ಮಾಡಲ್ ಸಿಂಗಲ್ ಓನರ್ 1,29,000 ಡ್ರೈವನ್ ವಿತ್ ಕಾಂಪ್ರಮೈಸಿವ್ ಇನ್ಶೂರೆನ್ಸ್. 2 ತಿಂಗಳು ಇನ್ಶೂರೆನ್ಸ್ ವ್ಯಾಲಿಡ್ ಐತೆ ಸರ್. ಓಕೆ, ವಿತ್ ಸನ್ರೂಫ್ ಎಲ್ಲ ಬರುತ್ತೆ. ಫ್ಯೂಚರ್ಸ್ ವೈಸ್ ಹೋದ್ರೆ ನಿಮ್ಗೆ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇದು W10 ವೇರಿಯಂಟ್. W10 ವೇರಿಯಂಟ್ ಆಗಿರುತ್ತೆ. ಫುಲ್ಲಿ ಟಾಪ್ ಎಂಡ್ ಇದು. ನಿಮ್ಗೆ ಫ್ಯೂಚರ್ ವೈಸ್ ಅಲ್ಲಿ ಹೋಗಿದ್ರೆ ಬಟನ್ ಸ್ಟಾರ್ಟ್, ಸನ್ರೂಫ್, 6 ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಕ್ರೂಸ್ ಕಂಟ್ರೋಲ್, ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಏನಿಲ್ಲ ಅಂತ ಕೇಳಿ ಎಲ್ಲ ಇದೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್, ಆಟೋಮೆಟಿಕ್ ಮಿರರ್ ಕ್ಲೋಸಿಂಗ್, ರೇರ್ ವೈಪರ್, ಡೀಪ್ ಫಾಗರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಓಕೆ, ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್. 2016 ಮಾಡಲ್ ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಲೋನ್ ಬೇಕಾ ಲೋನು ಮಾಡ್ಕೊಡ್ತೀನಿ, ವಿತ್ NOC ಬೇಕಾ ವಿತ್ NOC ಕೊಡ್ತೀನಿ ಸರ್. ಪ್ರೈಸಿಂಗ್ ಹೇಳ್ಬೇಡಿ ಸರ್. NOC ಸರ್ ಪ್ರೈಸಿಂಗ್ ನೋಡಿ, ಮಾರ್ಕೆಟ್ ನಲ್ಲಿ 11 ಲಕ್ಷ 12 ಲಕ್ಷ ವಿತ್ ಕೆ ರಿಜಿಸ್ಟ್ರೇಷನ್ ನಡೀತಾ ಇರುತ್ತೆ. ಅಷ್ಟೆಲ್ಲ ನಮಗೆ ಬೇಡ. ಬರೇ 8,25,000 ವಿತ್ NOC ಕೊಟ್ಟು ಮಾಡಿದ್ದೀನಿ. 7,90,000ಗೆ ವಿತ್ NOC ಕೊಡ್ತೀನಿ ಸರ್. 7,90,000ಕ್ಕೆ ವಿತ್ NOC W10 ಆಟೋಮೆಟಿಕ್ ವೇರಿಯಂಟ್ ರೆಕಾರ್ಡೆಡ್ ಸಿಕ್ತಿರೋದು. ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಅಂಡ್ ಕೆ ಬೇಕಂದ್ರೆ ಸರ್ ವಿತ್ ಕೆ 975 ಕೊಟ್ಟು ಮಾಡಿದ್ದೀನಿ. 9,40,000ಗೆ ಮಾಡ್ಕೊಡ್ತೀನಿ. 9,40,000ಕ್ಕೆ ನಿಮ್ಗೆ ಕೆ ಮಾಡ್ಕೊಡ್ತಾರೆ. ಅದ್ರ ಮೇಲೆ ಲೋನ್ ಕೂಡ ಆಗುತ್ತೆ ಅಂತ. ಆರಾಮಾಗಿ ಲೋನ್